ತುಂಗಾ ನದಿಯ ತಟದಲ್ಲಿ ಜ್ಞಾನ ಮತ್ತು ಭಕ್ತಿಯ ಸಂಗಮವಿರುವ ಒಂದು ದಿವ್ಯ ಕ್ಷೇತ್ರ. ಇಲ್ಲಿ ಪ್ರಕೃತಿಯು ಕೂಡ ಧ್ಯಾನದಲ್ಲಿರುವಂತೆ ಕಾಣಿಸುತ್ತೆ. ಆದಿಶಂಕರಾಚಾರ್ಯರು ಆಯ್ಕೆ ಮಾಡಿದಂಥ ಪವಿತ್ರ ಜ್ಞಾನಪೀಠ. ವಾಸ್ತುಶಿಲ್ಪ, ವೇದ ಮತ್ತು ಆಧ್ಯಾತ್ಮ ಎಲ್ಲವೂ ಒಂದೇ ಜಾಗದಲ್ಲಿದೆ. ಪ್ರತಿ ಹೆಜ್ಜೆಯಲ್ಲೂ ಶಾಂತಿ, ಪ್ರತಿ ಉಸಿರಲ್ಲೂ ಭಕ್ತಿ. ಇದೇ ನಮ್ಮ ಶೃಂಗೇರಿ. ನಮಸ್ಕಾರ. ಈ ವಾರ ನಾವಿದ್ದೀವಿ ಶೃಂಗೇರಿಯ ಶಾರದಾ ಪೀಠದಲ್ಲಿ. ಇದು ಕೇವಲ ದೇವಸ್ಥಾನ ಅಲ್ಲ, ಒಂದು ಜ್ಞಾನದ ಹಾಗೂ ಆಧ್ಯಾತ್ಮದ ಮಹಾನ್ ಕೇಂದ್ರ. ಈಗ ಉಡುಪಿ ಕಡೆಯಿಂದ ನಾನು ಶೃಂಗೇರಿ ಕಡೆಗೆ ಹೋಗ್ತಾ ಇದ್ದೀನಿ. ಉಡುಪಿ ಕಡೆಯಿಂದ ಶೃಂಗೇರಿ ಕಡೆಗೆ ಪಯಣ ಮಾಡಿದ್ರೆ ಹಸಿರು ಅರಣ್ಯ, ಮಂಜಿನ ರಸ್ತೆಗಳು ಮತ್ತು ಪಶ್ಚಿಮ ಘಟ್ಟಗಳ ಸುಂದರ ಪ್ರಕೃತಿ ನಮ್ಮನ್ನು ಸ್ವಾಗತಿಸುತ್ತದೆ. ಈ ಮಾರ್ಗವು ಒಂದು ಯಾತ್ರೆ ಹಾಗೆ ಅನಿಸುತ್ತೆ, ಮನಸ್ಸಿಗೆ ಬಹಳ ಶಾಂತಿ ಕೊಡುತ್ತೆ. ಸುಮಾರು 2.5 ಗಂಟೆ ಬೇಕಾಯ್ತು ನನಗೆ ಉಡುಪಿಯಿಂದ ಶೃಂಗೇರಿ ಬರೋಕ್ಕೆ. ಇದು ಶೃಂಗೇರಿಯ ಶಾರದಾ ಪೀಠ. ತುಂಗಾ ನದಿಯ ತಟದಲ್ಲಿ ನೆಲೆಸಿರುವ ಭಾರತದ ಅತ್ಯಂತ ಪವಿತ್ರ ಮತ್ತು ಪುರಾತನ ಜ್ಞಾನ ಕೇಂದ್ರಗಳಲ್ಲೊಂದು. ಇಲ್ಲಿ ಕಾಲಿಟ್ಟ ಕ್ಷಣದಲ್ಲೇ ಭಕ್ತಿ ಮತ್ತು ಶಾಂತಿಯ ವಾತಾವರಣದ ಅನುಭವವಾಗುತ್ತೆ. ಇದು ಶಾರದಾಂಬೆ ದೇವಿ ದೇವಸ್ಥಾನ. ಜ್ಞಾನ, ವಿದ್ಯೆ ಮತ್ತು ವಾಗ್ದೇವಿಯ ಪ್ರತೀಕ. ವಿದ್ಯಾಭ್ಯಾಸ ಆರಂಭಿಸುವಾಗ ಇಲ್ಲಿ ಬಂದು ಆಶೀರ್ವಾದ ಪಡೆಯುವ ಒಂದು ಪದ್ಧತಿ ಇದೆ. ವಿದ್ಯಾಭ್ಯಾಸ ಆರಂಭವನ್ನು ಶಾರದಾಂಬೆಯ ಸನ್ನಿಧಿಯಲ್ಲಿ ಮಾಡೋದು ಶೃಂಗೇರಿಯ ಅತ್ಯಂತ ಪವಿತ್ರ ಸಂಪ್ರದಾಯ. ಶೃಂಗೇರಿಯ ದೇವಸ್ಥಾನದಲ್ಲಿ ಇಲ್ಲಿರುವ ಆನೆಗಳು ನೋಡಿ, ಅವು ವಿಶೇಷ ಪೂಜೆ ಮತ್ತು ಉತ್ಸವಗಳಲ್ಲಿ ಭಾಗವಹಿಸುತ್ತವೆ. ಇವು ದೇವಸ್ಥಾನ ಸಂಸ್ಕೃತಿಯ ಒಂದು ಭಾಗ. ಶೃಂಗೇರಿ ಮಠವನ್ನು ಆದಿಶಂಕರಾಚಾರ್ಯರು 8ನೇ ಶತಮಾನದಲ್ಲಿ ಸ್ಥಾಪಿಸಿದರು. ಅವರು ಸ್ಥಾಪಿಸಿದ 4 ಮುಖ್ಯ ಪೀಠಗಳಲ್ಲಿ ಶೃಂಗೇರಿ ದಕ್ಷಿಣ ಭಾರತದ ಪೀಠ. ಇಲ್ಲಿ ನೀವು ನೋಡ್ತಾ ಇರೋದು ಇಲ್ಲಿಯ ಆದಿಶಂಕರರ ಗುಡಿ. ಬಹಳನೇ ಚೆನ್ನಾಗಿದೆ. ಸುತ್ತಮುತ್ತಲಲ್ಲಿ ನಿಮಗೆ ಹಲವು ಈ ಥರ ಗುಡಿಗಳನ್ನು ನಾವು ನೋಡ್ಬೋದು. ಶಾರದಾಂಬೆ, ವಿದ್ಯಾಶಂಕರ, ತೋಟಕಾಚಾರ್ಯ ಮತ್ತು ಇನ್ನು ಹಲವು ಪವಿತ್ರ ಸ್ಥಳಗಳನ್ನು ನಾವಿಲ್ಲಿ ನೋಡ್ಬೋದು. ಇದು ಇಲ್ಲಿಯ ವಿದ್ಯಾಶಂಕರ ದೇವಸ್ಥಾನ. ಬಹಳನೇ ಅಟ್ರಾಕ್ಟಿವ್ ಆಗಿ ಕಾಣಿಸುವ ದೇವಸ್ಥಾನ. ಶಿವ ಮತ್ತು ವಿಷ್ಣು ಸಂಯೋಜಿತ ರೂಪಕ್ಕೆ ಸಮರ್ಪಿತದ ಅಪೂರ್ವ ದೇವಾಲಯ. ಇಲ್ಲಿನ ಶಿಲ್ಪಕಲೆ ವಿಶೇಷವೆಂದರೆ 12 ರಾಶಿ ಚಿಹ್ನೆಗಳ ಕೆತ್ತನೆ, ಅಪೂರ್ವ ವಾಸ್ತುಶಿಲ್ಪ ವಿನ್ಯಾಸ. ವಾಸ್ತುಶಿಲ್ಪ ಪ್ರೇಮಿಗಳಿಗೆ ಇದೊಂದು ಅದ್ಭುತವಾದ ಸ್ಥಳ. ಶಾರದಾ ಪೀಠದಲ್ಲಿ ಇರುವ ಒಂದು ಅತ್ಯಂತ ಆಕರ್ಷಕ ದೇವಾಲಯ ಈ ವಿದ್ಯಾಶಂಕರ. ಇಲ್ಲಿಂದ ತುಂಗಾ ನದಿಯ ಕಡೆಗೆ ಹೋಗೋಕ್ಕೆ ಮೆಟ್ಟಿಲುಗಳಿವೆ. ಭಕ್ತರು ಇಲ್ಲಿ ಸ್ನಾನ ಮಾಡಿ ಪೂಜೆಗಾಗಿ ಪವಿತ್ರ ನೀರು ತೆಗೆದುಕೊಂಡು ಹೋಗ್ತಾರೆ. ಇದು ಇಲ್ಲಿಯ ಕಪ್ಪೆಶಂಕರ ದೇವಸ್ಥಾನ. ಇಲ್ಲಿ ಒಂದು ಪ್ರಸಿದ್ಧ ಕಥೆ ಇದೆ. ಆದಿಶಂಕರಾಚಾರ್ಯರು ಮಳೆಗಾಲದಲ್ಲಿ ಇಲ್ಲಿ ಬಂದಾಗ ಒಂದು ಹಾವು ಗರ್ಭಿಣಿ ಕಪ್ಪೆಗೆ ನೆರಳಿಗಾಗಿ ನಿಂತಿರುವ ದೃಶ್ಯ ಕಂಡು ಅದರಿಂದನೇ ಈ ಭೂಮಿಯನ್ನು ಪವಿತ್ರ ಎಂದು ಆಯ್ಕೆ ಮಾಡಿದ್ರು. ತುಂಗಾ ನದಿಯಲ್ಲಿನ ಮೀನುಗಳಿಗೆ ಆಹಾರ ಹಾಕುವುದು ಭಕ್ತರಿಗೆ ಒಂದು ವಿಶೇಷವಾದ ಅನುಭವ. ಇದು ಪ್ರಕೃತಿ ಮತ್ತು ಆಧ್ಯಾತ್ಮದ ಸಂಗಮ. ತುಂಗಾ ನದಿ ಶೃಂಗೇರಿಯ ಜೀವನದಿ. ಇಲ್ಲಿಯ ಶಾಂತಿ ಪ್ರವಾಹ ಮನಸ್ಸಿಗೆ ಧ್ಯಾನಕ್ಕೆ ತಕ್ಕ ವಾತಾವರಣ ಕೊಡುತ್ತೆ. ನದಿಯ ತಟದಲ್ಲಿ ನಡೆಯುವುದು ಒಂದು ಧ್ಯಾನದ ಅನುಭವ. ಹಾಗೆ ಇಲ್ಲಿ ಕಾಲ ಕಳೆದಂತೆ ಸಮಯವೇ ನಿಂತಂತೆ ಅನಿಸುತ್ತೆ. ಇದು ವಿದ್ಯಾರ್ಥಿ ಸೇತು. ಮಠದ ವಿವಿಧ ಕೇಂದ್ರಗಳನ್ನು ಸಂಪರ್ಕಿಸುವ ಸೇತು. ವಿದ್ಯಾರ್ಥಿಗಳು ಮತ್ತು ಭಕ್ತರು ಪ್ರತಿದಿನ ಇಲ್ಲಿ ನಡೆಯುತ್ತಾರೆ. ಆದಿಶಂಕರಾಚಾರ್ಯರ ಉಪದೇಶಗಳು ಇಂದಿಗೂ ನಮ್ಮ ಜೀವನಕ್ಕೆ ಮಾರ್ಗದರ್ಶನ ಕೊಡುತ್ತವೆ. ಶೃಂಗೇರಿ ಸುತ್ತಮುತ್ತ ಅಡಿಕೆ ತೋಟಗಳು ಮತ್ತು ಹಸಿರು ಅರಣ್ಯಗಳು. ಇದು ಪಶ್ಚಿಮ ಘಟ್ಟಗಳ ನೈಸರ್ಗಿಕ ಸ್ವರ್ಗ. ಶೃಂಗೇರಿ ಕೇವಲ ದೇವಸ್ಥಾನ ಅಲ್ಲ, ಅದ್ವೈತ ಶೋಧ ಕೇಂದ್ರ, ಗುರು ಕೇಂದ್ರ, ವ್ಯಾಸ ಮಂದಿರ. ಇವು ವೇದ, ಸಂಸ್ಕೃತ ಮತ್ತು ತತ್ವಶಾಸ್ತ್ರ ಅಧ್ಯಯನ ಕೇಂದ್ರಗಳು. ಇವು ಹಿಂದಿನ ಶಂಕರಾಚಾರ್ಯರ ಅಧಿಷ್ಠಾನ ಮಂದಿರಗಳು. ಇಲ್ಲಿ ಶೃಂಗೇರಿ ಮಠದ ಅಂತಕಾಲದ
ಭಾಗದಲ್ಲಿ ಗುರು ನಿವಾಸ ಮತ್ತು ಸಚ್ಚಿದಾನಂದ ನಿವಾಸ ಇದೆ. ಇವು ಜಗದ್ಗುರುಗಳಿಗೆ ಮತ್ತು ಮಠದ ಅತಿಥಿಗಳಿಗೆ ಇರುವ ಸ್ಥಳ. ಇದು ಆದಿಶಂಕರಾಚಾರ್ಯ ಅವರ ಮ್ಯೂಸಿಯಂ. ಇಲ್ಲಿ ಅವರ ಜೀವನ, ಪ್ರವಾಸ ಮತ್ತು ತತ್ವಶಾಸ್ತ್ರದ ವಿವರಣೆಗಳನ್ನು ನೋಡಬಹುದು. ಶೃಂಗೇರಿಗೆ ಬಂದವರು ಇದನ್ನು ತಪ್ಪದೇ ನೋಡಬೇಕು. ಶೃಂಗೇರಿಯಲ್ಲಿ ಅನ್ನದಾನ ವ್ಯವಸ್ಥೆ ಕೂಡ ಇದೆ. ಸರಳ, ಶುದ್ಧ, ಸಾತ್ವಿಕ ಆಹಾರವನ್ನು ಭಕ್ತರಿಗೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ನೀಡಲಾಗುತ್ತೆ. ಇದು ಕೂಡ ದೇವಿಯ ಕೃಪೆಯ ಭಾಗ. ಶೃಂಗೇರಿಯಲ್ಲಿ ದೇವಸ್ಥಾನ, ಗೆಸ್ಟ್ ಹೌಸ್ಗಳಿಗೆ ಜೊತೆ ಲಾಡ್ಜಸ್ ಮತ್ತು ಹೋಟೆಲ್ಗಳು ನಾವು ಇಲ್ಲಿ ನೋಡ್ಬೋದು. ಆನ್ಲೈನ್ ಬುಕ್ ಮಾಡಿ ಇಲ್ಲಿ ನೀವು ಗೆಸ್ಟ್ ಹೌಸ್ ಬುಕ್ ಮಾಡ್ಬೋದು. ಬಹಳನೇ ರೀಸನೇಬಲ್ ದರದಲ್ಲಿ ಇಲ್ಲಿ ಸ್ಟೇ ಮಾಡ್ಬೋದು. ಬೆಳಿಗ್ಗೆ ಸರಳ ದಕ್ಷಿಣ ಭಾರತೀಯ ಉಪಹಾರ, ಇಡ್ಲಿ, ದೋಸೆ ಅದೆಲ್ಲ ನಿಮ್ಗೆ ಇಲ್ಲಿ ಸಿಗುತ್ತೆ. ಸ್ನೇಹಿತರೆ, ಶೃಂಗೇರಿ ಶಾರದಾ ಪೀಠ ಕೇವಲ ಪ್ರವಾಸ ಸ್ಥಳವಲ್ಲ, ಇದು ಜ್ಞಾನ, ಭಕ್ತಿ ಮತ್ತು ಶಾಂತಿಯ ಕೇಂದ್ರ. ನಿಮಗೆ ಅವಕಾಶ ಸಿಕ್ಕಿದ್ರೆ ಈ ದಿವ್ಯ ಸ್ಥಳಕ್ಕೆ ಒಂದು ಭೇಟಿ ಕೊಡಿ. ಸೊ ಇಲ್ಲಿಗೆ ನನ್ನ ಶೃಂಗೇರಿಯ ಈ ಪಯಣ ಮುಗಿತು. ನೀವು ಕೂಡ ಇಲ್ಲಿಗೆ ಖಂಡಿತ ಬನ್ನಿ. ಸೊ ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕೆ ಬಹಳ ಥ್ಯಾಂಕ್ಸ್. ನಮ್ಮ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಆದಿ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.